ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮೇಲೆ ಬಿದ್ದಿದೆ. ಬೆಂಗಳೂರಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಸರಬರಾಜು ಸ್ಥಗಿತ ಆಗಿದೆ. ಹೀಗಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ಉದ್ಯಮ ಸ್ಥಗಿತ ಆಗೋ ಸಾಧ್ಯತೆ ಇದೆ. ಈ ಸಂಬಂಧ ಆಕ್ರೋಶ ವ್ಯಕ್ತಪಡಿಸಿರುವ ಹೋಟೆಲ್ ಮಾಲೀಕರ ಸಂಘ ಸುದ್ದಿಗೋಷ್ಠಿ ನಡೆಸಿದೆ. ಪರ್ಯಾಯ ವ್ಯವಸ್ಥೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ನಿನ್ನೆ ಬೆಂಗಳೂರಿನ 20% ಹೋಟೆಲ್ಗಳಿಗಷ್ಟೇ ಗ್ಯಾಸ್ ಪೂರೈಕೆ ಆಗಿದೆ. ನಾವು ಹೋಟೆಲ್ ಬಂದ್ ಮಾಡಲ್ಲ, ಆದರೆ ಗ್ಯಾಸ್ ಇಲ್ಲದೇ ಇದ್ರೆ ಅಡುಗೆ ಮಾಡೋಕ್ಕೂ ಆಗಲ್ಲ. ಹೀಗೆ ಮುಂದುವರೆದ್ರೆ ಬಾಗಿಲು ಮುಚ್ಚಲೇಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ಕಾರ ನಮಗೆ ಅಗತ್ಯವಿರುವಂಥ ವಾಣಿಜ್ಯ ಗ್ಯಾಸ್ ಅಂದರೆ ಕಮರ್ಷಿಯಲ್ ಗ್ಯಾಸ್ ಕೊಡದೇ ಇದ್ದರೆ ಅನಿವಾರ್ಯ ಯಾವ ಹೋಟ್ಲು ರನ್ ಮಾಡೋಕ್ಕಾಗುವುದಿಲ್ಲ. ಇದು ಹೋಟೆಲ್ ಮಾಲೀಕರಿಗೂ ತೊಂದರೆ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಏಕಾಏಕಿ ಕೇಳಿದ್ರೆ ಸುಮಾರು ಜನ ಹೋಟ್ಲವ್ರು ಫೋನ್ ಮಾಡ್ತಾರೆ, ಇವತ್ತು ಡೀಲರ್ ನಮಗೆ ಸಪ್ಲೈ ಕೊಡ್ತಾ ಇಲ್ಲ ಗ್ಯಾಸನ್ನು. ಎಂಥ ಪ್ರಾಕ್ಟೀಸ್ ನಮ್ಮಲ್ಲಿ ಬಂದಿದೆ ಕೇಳಿದ್ರೆ ಆಮೇಲೆ ಗ್ಯಾಸ್ ಸ್ಟಾಕ್ ಇಟ್ಕೊಡೋದಿಲ್ಲ. 2 ದಿನ ಕೆಳಗೆ ಏನು ಬಂತು, ರೇಟ್ ಜಾಸ್ತಿ ಆಯಿತು. 114 ರೂಪಾಯಿ ರೇಟ್ ಜಾಸ್ತಿ, ಪ್ಲಸ್ ನಮಗೆ ಡಿಸ್ಕೌಂಟ್ ಸಿಗದೆ 150 ರೂಪಾಯಿ ಅದು ಹೋಯಿತು. 264 ರೂಪಾಯಿ ಏನೋ ಆಯಿತು, ಕ್ರೈಸಿಸ್ ಬಂದಿದೆ, ನಾವು ಲಾಸ್ ಮಾಡ್ಕೋಬೇಕು. ಸರ್ಕಾರ ನಮಗೆ ಬೆಂಗಳೂರು ಹೋಟೆಲ್ ಮಾಲೀಕರು ಹೋಟೆಲ್ಗಳನ್ನು ಬಂದ್ ಮಾಡಲಿಕ್ಕೆ ಚಿಂತಿಸಿರುವಂಥ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂಥ ಅವರು, ಕೇಂದ್ರ ಸರ್ಕಾರ ಕಮರ್ಷಿಯಲ್ LPG ದರವನ್ನು 115 ರೂಪಾಯಿ ಹೆಚ್ಚಳ ಮಾಡಿದೆ. ಗೃಹ ಬಳಕೆ ಗ್ಯಾಸ್ ದರವನ್ನು 63 ರೂಪಾಯಿಗೆ ಹೆಚ್ಚಿಸಿದೆ. ಇನ್ನು ಹೋಟೆಲ್ ಸಂಘಟನೆ ಮಾಡಿರುವಂಥ ನಿರ್ಧಾರ ಸರಿ ಇದೆ ಅಂತ ಹೇಳಿದ್ದಾರೆ. 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಭಾಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿದೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಹಿನ್ನೆಲೆ ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೂ ಬಿಸಿ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಗೆ ಬ್ಯಾಡಗಿ ಮೆಣಸಿನಕಾಯಿ ರಫ್ತು ಆಗ್ತಾ ಇಲ್ಲ. ಹೊರ ದೇಶಗಳಿಗೆ ರಫ್ತು ಮಾಡೋಣ ಅಂದರೆ ರಫ್ತು ಬಾಡಿಗೆ ಕೂಡ ಹೆಚ್ಚಳ ಆಗಿದೆ. ಮಲೇಷಿಯಾ, ಇಂಡೋನೇಷಿಯಾ, ಬಾಲಿ, ಥೈಲ್ಯಾಂಡ್, ಸಿಂಗಪೂರ್ ದೇಶಗಳಿಗೂ ಬ್ಯಾಡಗಿ ಮೆಣಸಿನಕಾಯಿ ರಫ್ತಾಗ್ತಾ ಇತ್ತು. ಆದರೆ ಯುದ್ಧದ ಹಿನ್ನೆಲೆ ರಫ್ತಾಗದೆ ಪೋರ್ಟ್ಗಳಲ್ಲೇ ಬ್ಯಾಡಗಿ ಮೆಣಸಿನಕಾಯಿ ಉಳ್ಕೊಂಡಿದೆ. ವಾರ್ಷಿಕವಾಗಿ 800 ರಿಂದ 1000 ಕೋಟಿ ರೂಪಾಯಿ ವಹಿವಾಟು ನಡೆಸೋ ಮಾರುಕಟ್ಟೆ ರಫ್ತು ಬಂದ್ ಆಗಿರೋದ್ರಿಂದ ಕೋಟಿಗಟ್ಟಲೆ ನಷ್ಟ ಆಗಿದೆ. ಕಂಟ್ರೀಸ್ ಏನಿದ್ದಾವಲ್ಲ ಅಲ್ಲಿ ಎಲ್ಲದೂ ಕೂಡ ಬೇರೆ ದೇಶದಿಂದನೇ ಬರಬೇಕು. ಅದರಲ್ಲಿ ಬ್ಯಾಡಗಿ ಕೂಡ ಬಂದು ಒಂದು ರೀತಿಯಿಂದ ನಮ್ಮ ಕೇವಲ ದುಬೈ ಮತ್ತು ಸೌದಿ ಏನು ಈ ಗಲ್ಫ್ ಕಂಟ್ರೀಸಲ್ಲಿ ಸುಮಾರು 80 ಲಕ್ಷ ಭಾರತೀಯರು ಅಲ್ಲಿದ್ದಾರೆ. ಅವರು ಮುಖ್ಯವಾಗಿ ಭಾರತದ ಆಹಾರವನ್ನು ಉಪಯೋಗ ಮಾಡ್ತಾರೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕೇರಳದಲ್ಲಿರೋದ್ರಿಂದ ಅವರೆಲ್ಲ ಮೀನು ಇದು ಆಹಾರಕ್ಕೆ ಅವರಿಗೆಲ್ಲರಿಗೂ ಕೂಡ ಬ್ಯಾಡಗಿ ಮೆಣಸಿನಕಾಯಿನೇ ಬೇಕಾಗಿತ್ತು. ಹೀಗಾಗಿ ಕಾಲು ಭಾಗದಷ್ಟು ತೊಂದರೆ ಆಗಿದೆ. ನಮಗಿಂತ ಹೆಚ್ಚಿಗೆ ಇದರ ಜೊತೆಗೆ ನಮಗೇನು ಮಸಾಲ ಪ್ರಾಡಕ್ಟ್ ಅದಾವಲ್ಲ, ಇವತ್ತು ಜೀರಿಗೆ ಇರ್ಬೋದು, ಅರಿಶಿನ ಇರ್ಬೋದು, ಅಥವಾ ಕೊರಿಯಂಡರ್ ಇರ್ಬೋದು, ಇವೆಲ್ಲವೂ ಕೂಡ ಮಸಾಲ ಪದಾರ್ಥಗಳು ಕೂಡ ಇವತ್ತಿನ ದಿವಸ ಸ್ಟ್ರಕ್ ಆಗಿ ನಿಂತಿದ್ದಾವೆ. ಕಂಟ್ರೀಸ್ ಏನಿದ್ದಾವೆ. ಸಿಎಂ ಸಿದ್ದರಾಮಯ್ಯ ಎಲ್ಲ ಶಾಸಕರಿಗೂ ಬಜೆಟ್ ಪಾಠವನ್ನು ಮಾಡಿದ್ದಾರೆ. ಎಲ್ಲ ಪಕ್ಷಗಳ ಶಾಸಕರಿಗೆ ವಿಧಾನಸಭೆ ಸಚಿವಾಲಯದಿಂದ ತರಬೇತಿ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು. ಆದರೆ ಬಿಜೆಪಿ ಜೆಡಿಎಸ್ನ ಸದಸ್ಯರು ಕಾರ್ಯಾಗಾರ ಬಹಿಷ್ಕರಿಸಿದ್ರು. ಹಾಗಿದ್ರೂ ಕಾರ್ಯಾಗಾರದಲ್ಲಿ ಮಾತನಾಡಿರುವಂತೆ ಸಿಎಂ ಬಜೆಟ್ನಲ್ಲಿ ಘೋಷಣೆ ಆದಂಥ ಅನುದಾನಗಳ ಖರ್ಚು ಸರಿಯಾಗಿ ಆಗ್ತಾ ಇದೆಯಾ, ಯಾವ ರೀತಿ ಆಗ್ತಾ ಇದೆ ಅಂತ ನಿಗಾ ಇಡಬೇಕು ಅಂತ ಶಾಸಕರಿಗೆ ಕರೆ ಕೊಟ್ಟರು. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕಾದಾಟದ ಮಧ್ಯೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಇವತ್ತು ಪಕ್ಷದ ಈ ಎಲ್ಲ MLA MLCಗಳಿಗೆ DCM DK ಶಿವಕುಮಾರ್ ಭರ್ಜರಿ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟ ಆಯೋಜನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಡಿನ್ನರ್ಗೆ ಆಹ್ವಾನ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ಮೂಲಕ ಶಾಸಕರ ವಿಶ್ವಾಸ ಗಳಿಸೋ ತಂತ್ರ ರೂಪಿಸಿದ್ದು, ತನ್ನ ಹಾಗೂ ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಂದೇಶ ಸಾರುವ ಹುನ್ನಾರ ಅಂತ ಹೇಳಲಾಗಿದೆ. ಇನ್ನು DKಶಿ ಡಿನ್ನರ್ ಮೀಟಿಂಗ್ಗೆ ಸಿಎಂ ಬಣ ಹಾಜರಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ರಾಜಣ್ಣ ಸಚಿವ ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಷ್ಠೆ ತೋರಿದ್ರು. ಅಲ್ಲದೆ DKಶಿ ಬೆಂಬಲಿಗರನ್ನ ಬೀದಿ ನಾಯಿಗಳಿಗೆ ಹೋಲಿಸಿದ್ರು. ಹೀಗಾಗಿ DKಶಿ ಡಿನ್ನರ್ ಪಾರ್ಟಿ ಮೇಲೆ ಹಲವು ರಾಜಕೀಯ ಲೆಕ್ಕಾಚಾರ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಸಚಿವ SS ಮಲ್ಲಿಕಾರ್ಜುನ್ ನಡುವೆ ಟಾಕ್ ವಾರ್ ಜೋರಾಗಿದೆ. ಸಚಿವ ಜಮೀರ್ ವಿರುದ್ಧ ಸಚಿವ SS ಮಲ್ಲಿಕಾರ್ಜುನ್ ವಾಗ್ದಾಳಿಯನ್ನು ಮಾಡಿದ್ದಾರೆ.
ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ನಮ್ಮ ತಂದೆಯವರು ಯಾರ ಬಳಿ ಹೇಳಿದ್ದಾರೆ? ಜಬ್ಬಾರ್ಗಷ್ಟೇ ನಮ್ಮ ತಂದೆಯವರು ಹೇಳಿದ್ದಾರಾ? ನಾವೆಲ್ಲ ಒಂದೇ, ಇದನ್ನ ಕೂತು ಬಗೆಹರಿಸ್ಕೊಳ್ಬೇಕು. ನಮಗೆ ದಕ್ಷಿಣ ಕ್ಷೇತ್ರ ಗೆಲ್ಲಬೇಕು ಅಷ್ಟೇ. ಆಕಾಂಕ್ಷಿಗಳು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಕರೆದು ಮಾತನಾಡಿ ಗೆಲ್ಲುವ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೇವೆ. ಜಮೀರ್ ಅಲ್ಲಿಂದ ಬಂದು ಇಲ್ಲಿ ಮಾತನಾಡೋದು ಏನಿದೆ, ಅವರು ಮಾತನಾಡಿರೋದ್ರಿಂದಲೇ ಈ ಎಲ್ಲ ಗೊಂದಲ ಆಗಿದೆ. ನನ್ನ ಹತ್ತಿರ ಬಂದು ಮಾತನಾಡಬೇಕಾಗಿತ್ತು, ನಾನೇ ಎಲ್ಲ ಹೇಳ್ತಾ ಇದ್ದೆ. ಸಸ್ಪೆಂಡ್ ಆದವರನ್ನ ಕಮಿಟಿ ಮಾಡಿದರೆ ನಾವು ಒಪ್ಪಲ್ಲ ಅಂತ ಕಿಡಿಕಾರಿದ್ರು. ಕೃಷಿ ಇದು ನಿಲ್ಲಕ್ಕೆ ಯಾರು ಬೇಡ ಅಂತಾರೆ. ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ಮದು ಆರಾಮೈತೆ, ನಮ್ಮದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ಮದು ಇರೋದು. ಕನ್ಫ್ಯೂಷನ್ ಇಲ್ಲ, ಕ್ಲೀನಾಗಿ ಕೂತ್ಕೊಂಡು ಈ ಕಮಿಟಿ ಬರೋದಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು ಇದು. ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತೇವೆ ನಾವು ಅಂತ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕಿಚ್ಚು ಹೊತ್ಕೊಂಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮೇಲೆ ಅಲ್ಪಸಂಖ್ಯಾತ ಸಮುದಾಯ ಕಣ್ಣಿಟ್ಟಿದೆ. ಈ ವಿಚಾರವಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದರು. ಈ ಹೇಳಿಕೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಏಕವಚನದಲ್ಲಿ ವಾಗ್ದಾಳಿ ಮಾಡಿದರು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಮೊಹಮ್ಮದ್ ಸಿರಾಜ್ ಸುದ್ದಿಗೋಷ್ಠಿಯನ್ನು ನಡೆಸಿ ಸಚಿವ ಜಮೀರ್ ಬಳಿ ಎಸ್ ಮಲ್ಲಿಕಾರ್ಜುನ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಜಮೀರ್ ಅಹ್ಮದ್ ಸರಳತೆಯಿಂದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೇಳೋದೇ ತಪ್ಪ, ಹಗುರವಾಗಿ ಮಾತಾಡಿರೋದಕ್ಕೆ ಕ್ಷಮೆ ಯಾಚನೆ ಮಾಡಬೇಕು ಅಂತ ಕಿಡಿಕಾರಿದ್ರು. ನಮ್ಮ ಶಾಮನೂರು ಮಲ್ಲಿಕಾರ್ಜುನ್ ಅವರು ಏಕವಚನದಲ್ಲಿ ಅವನೇನು ಈ ಕ್ಷೇತ್ರಕ್ಕೆ ಅವನು ಹೇಳಕ್ಕೆ ಅಂತ ಹೇಳಿದ್ದಾರೆ. ಅವರು ಮಾನ್ಯ BZ ಜಮೀರ್ ಅಹ್ಮದ್ ಖಾನ್ ರವರು ಇವತ್ತು ಅವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಇವ್ರಿಗಿಂತ ಜಾಸ್ತಿ ಮಾತಾಡ್ತಾರೆ. ಏಕವಚನದಲ್ಲಿ ಅವ್ರು ಮಾತಾಡ್ಬೇಕಂತ ಹೇಳಿದರೆ ಜಮೀರ್ ಸಾಹೇಬರು ಇವ್ರಿಗಿಂತ ಡಬಲ್ ಮಾತಾಡ್ತಾರೆ. ಮಲ್ಲಿಕಾರ್ಜುನ್ರವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ, ಈ ಯಾವಾಗೂ ಇಲ್ಲದೆ ಈಗ ನಾವು ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಾ ಇದ್ದೀವಿ ಅಂತ ಒಂದೇ ಮಾತಿಗೆ ಇಷ್ಟೇ ಆಗ್ರಿ ನಿಮಗೆ ಕೋಪ. ನಮ್ಮ ಅಭ್ಯರ್ಥಿಗೆ ಕೊಡಿ, ನಮ್ಮ ಅಭ್ಯರ್ಥಿಗೆ ಕೊಡಿ, ಆ ಕ್ಷೇತ್ರದಲ್ಲಿ ಲಿಂಗಾಯತಿಗೆ ಕೊಡಿ, ಈ ಕ್ಷೇತ್ರದಲ್ಲಿ ಕೊಡಿ ಅಂತ ಹೇಳಿದ್ದು. ಆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು ತಪ್ಪ ಜಮೀರ್ ಸಾಹೇಬರು? ಅಷ್ಟು ಕೇಳೋದು ಇಲ್ವಾ? ಅಷ್ಟು ಕೇಳಿದ್ದಕ್ಕೆ ಅಷ್ಟು ಕೋಪಪಟ್ಟು ಅವರಿಗೆ ಏಕವಚನದಲ್ಲಿ ಮಾತಾಡಿರೋದು. ಅವರು ಮೊದಲನೇದಾಗಿ ಕ್ಷಮೆಯಾಚನೆ ಕೊಡಬೇಕು. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಕಾಲಹರಣ ಮಾಡ್ತಾ ಇದೆ ಅಂತ ಆದಿಜಾಂಬವ ಪೀಠದ ಷಡಕ್ಷರಿ ಸ್ವಾಮೀಜಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದಂಥ ಅವರು, ಸರ್ಕಾರ ಏನೇ ಹೇಳ್ತಾ ಇದ್ರು ಕೂಡ ಕೇಳ್ತೇವೆ ಅಂತ ಮೀಸಲಾತಿ ಕಡಿತ ಮಾಡಿ ಹುದ್ದೆ ಭರ್ತಿಗೆ ಹೊರಟಿದೆ. ಸರ್ಕಾರ ಮಾದಿಗ ಸಮುದಾಯಕ್ಕೆ ಮರಣ ಶಾಸನ ಬರೆದಂತೆ ಮಾದಿಗರಿಗೆ ಈ ಸರ್ಕಾರ ಒಳ ಮೀಸಲಾತಿ ನೀಡೋದು ಡೌಟು. ಒಳ ಮೀಸಲಾತಿ ಅನ್ವಯ ಹುದ್ದೆ ಭರ್ತಿಗೆ ನಾವು ಆಗ್ರಹಿಸ್ತೇವೆ. ಮಾರ್ಚ್ 12ರಿಂದ ನಾವು ಪಾದಯಾತ್ರೆ ಆರಂಭ ಮಾಡ್ತೇವೆ. ಪಾದಯಾತ್ರೆಗೆ ಚೆನ್ನಯ್ಯ ಶ್ರೀ ಮತಾಂಗ ಶ್ರೀ ಹರಳಯ್ಯ ಸ್ವಾಮೀಜಿಗಳಿಗೆ ಆಹ್ವಾನ ಮಾಡ್ತೇವೆ. ಪಾದಯಾತ್ರೆಯಲ್ಲಿ ನಮ್ಮ ಸಮಾಜದ ಮುಖಂಡರು, ಹೋರಾಟಗಾರರು ಭಾಗಿಯಾಗ್ತಾರೆ. ಬೆಂಗಳೂರಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನ್ಯಾಯಬದ್ಧ ಹೋರಾಟವನ್ನು ಈ ಸರ್ಕಾರ ಕಡೆಗಣಿಸ್ತಾ ಮೀಸಲಾತಿ ನೀಡಿದೆ, ಕಾಲಗುಂತ ಇದೆ. ಮೀಸಲಾತಿ ನೀಡೇ ತಿರುತ್ತೇವೆ ಅಂತ ಸರ್ಕಾರ ಈ ಮೀಸಲಾತಿ ಕಡಿತ ಮಾಡಿ ಹುದ್ದೆಗಳೆಲ್ಲ ಭರ್ತಿ ಮಾಡಲಿಕ್ಕೆ ಹೊರಟಿದೆ. ಇದೇನಾದರೂ ಭರ್ತಿ ಮಾಡಲಿಕ್ಕೆ ಹೊರಟ್ರೆ ಮೀಸಲಾತಿ ಕೊಡದೆ ಇಡೀ ಮಾದಿಗ ಸಮುದಾಯಕ್ಕೆ ಮರಣ ಶಾಸನ ಬರೆದಂತೆ ಸರ್ಕಾರ. ಒಳ ಮೀಸಲಾತಿನ ರಾಜ್ಯ ಸರ್ಕಾರ ಮಾದಿಗ ಸಮುದಾಯಕ್ಕೆ ನೀಡಲು ಅನುಮಾನ ಆಗಿ ಕಾಡ್ತಾ ಇದೆ ಎಂದಿದ್ದು. ಒಳ ಮೀಸಲಾತಿ ಅನ್ವಯಿಸಿ ರಾಜ್ಯ ಸರ್ಕಾರ 56,432 ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ನಾವು ಆಗ್ರಹಿಸ್ತೀವಿ. ಶ್ರೀ ಆದಿಜಾಂಬವ ಮಠದ ವತಿಯಿಂದ ಮಾರ್ಚ್ 11ರಂದು ಬೆಳಗ್ಗೆ 10 ಗಂಟೆಗೆ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಮುಕ್ತಿ ಸ್ಥಳದಿಂದ ಪಾದಯಾತ್ರೆ ಆರಂಭ ಮಾಡ್ತಿದ್ದೇವೆ. ಪೋಕ್ಸೋ ಕೇಸ್ನಲ್ಲಿ ಮಲ್ಲಿಕಾರ್ಜುನ್ ಮುತ್ಯಾಗೆ ಕೋರ್ಟ್ ಮತ್ತೊಂದು ಶಾಕ್ ಕೊಟ್ಟಿದೆ. ಜಾಮೀನು ಕೋರಿ ಯಾದಗಿರಿ ಜಿಲ್ಲಾ ಕೋರ್ಟ್ನಲ್ಲಿ ಸಲ್ಲಿಸಿದ ಅರ್ಜಿಯನ್ನು ಕೋರ್ಟ್ ತಿರಸ್ಕಾರ ಮಾಡಿದೆ. ಮುತ್ಯಾಗೆ ಜಾಮೀನು ನೀಡದಂತೆ ಸರ್ಕಾರಿ ವಕೀಲರಿಂದ ಪ್ರಬಲ ವಾದ ಮಂಡನೆ ಮಾಡಲಾಗಿತ್ತು. ವಾದ ಆಲಿಸಿದ ಕೋರ್ಟ್ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದೆ. ಆದರೆ ಪೋಕ್ಸೋ ಕೇಸ್ನಲ್ಲಿ ಇದುವರೆಗೆ ಆರೋಪಿ ಮಲ್ಲಿಕಾರ್ಜುನ್ ಮುತ್ಯಾನನ್ನ ಪೊಲೀಸರು ಬಂಧಿಸೋ ಸಾಧ್ಯತೆ ಇದೆ. ಶಿವ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ಶಾಸಕ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ನಡೆಯಲಿದೆ.
ಪ್ರಕರಣದಲ್ಲಿ ಎಫ್ಐ ಆಗಿರುವಂಥ ಬೈರತಿ ಬಸವರಾಜ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇವತ್ತು ಬೈರತಿ ಬಸವರಾಜ್ ಜೊತೆ ಪ್ರಕರಣದ ಮತ್ತೊಬ್ಬ ಆರೋಪಿ ಅರುಣ್ ಕುಮಾರ್ ಎಂಬಾತ ಕೂಡ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದು, ಇಬ್ಬರು ಆರೋಪಿಗಳ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಮಲ್ಲೇಶ್ವರಂ ಪೊಲೀಸರ ವಿರುದ್ಧ ಕಮಿಷನರ್ಗೆ ಇಮ್ರಾನ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಸಂತ್ರಸ್ತೆಯ ಖಾಸಗಿ ಫೋಟೋ, ವಿಡಿಯೋ ನಿಖಿಲ್ ಬಳಿ ಇತ್ತು. ಅವುಗಳನ್ನು ಡಿಲೀಟ್ ಮಾಡಿಸೋದು ನಮ್ಮ ಉದ್ದೇಶ ಆಗಿತ್ತು. ನಾವು ಯಾವುದೇ ಕಾರಣಕ್ಕೂ ಹಣ ಡಿಮ್ಯಾಂಡ್ ಮಾಡಿಲ್ಲ. ಪೊಲೀಸರು ನಿಖಿಲ್ನನ್ನ ಬಂಧಿಸುವ ಮೊದಲೇ ಎಫ್ಐಆರ್ ದಾಖಲಿಸಿದ್ದಾರೆ. ಜೊತೆಗೆ ಬಂಧಿಸುವಾಗ ಯಾವುದೇ ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ಮಲ್ಲೇಶ್ವರಂ ಪೊಲೀಸರ ವಿರುದ್ಧ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಹರಕೆ ಕಾರ್ಯಕ್ರಮದಲ್ಲಿ ಪ್ರಸಾದ ಬೇಗ ಕೊಡುವಂತೆ ಹೇಳಿದ ಕಾರಣಕ್ಕೆ ಯುವಕನ ಮೇಲೆ 4 ಹಲ್ಲೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಒಳಮೊಗ್ರು ಗ್ರಾಮದ ಕಟ್ಟಿನೋಪಿನಡ್ಕ ಮೈದಾನಿ ಮೂಲೆ ಮಸೀದಿಯಲ್ಲಿ ಘಟನೆ ನಡೆದಿದೆ. 34 ವರ್ಷದ ಅಬೂಬಕರ್ ಎಂಬಾತನ ಮೇಲೆ 4 ಮನಬಂದಂತೆ ಹಲ್ಲೆ ಮಾಡಿದ್ದು, ಗಾಯಾಳುವನ್ನ ಪುತ್ತೂರಿನ ಖಾಸಗಿ ಹಾಸ್ಪಿಟಲ್ಗೆ ದಾಖಲಿಸಲಾಗಿದೆ. ಯುಕೆ ನಾಜೀರ್, ಸಿದ್ದಿಕ್, ನಾಜೀರ್, ಇರ್ಷದ್ ಹಲ್ಲೆ ಮಾಡಿದ ಆರೋಪಿಗಳು. ಹಲ್ಲೆಯ ವಿಡಿಯೋ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇನ್ನು ಘಟನೆಯ ಸಂಬಂಧ ಹಲ್ಲೆಗೊಳಗಾದ ಅಬೂಬಕರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಬೆಂಗಳೂರಲ್ಲಿ ಪುಂಡರ ಹಾವಳಿ ಮುಂದುವರೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಯುವಕರು ಹೊಡೆದಾಡಿಕೊಂಡಿರುವಂತಹ ಘಟನೆ ಹೆಣ್ಣೂರಿನ ಪ್ರಕೃತಿ ಲೇಔಟ್ನಲ್ಲಿ ನಡೆದಿದೆ. ರಾತ್ರಿ ಕಿಡಿಗೇಡಿಗಳ ಗ್ಯಾಂಗ್ ಇಬ್ಬರು ಯುವಕರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ನಡು ರಸ್ತೆಯಲ್ಲೇ ಯುವಕರು ಹೊಡೆದಾಡಿಕೊಂಡಿರುವಂತಹ ವಿಡಿಯೋ ಮೊಬೈಲ್ನಲ್ಲಿ ಸೆರೆ ಆಗಿದೆ. ಇನ್ನು ಘಟನೆಯಲ್ಲಿ ಬೈಕ್ಗೆ ಡ್ಯಾಮೇಜ್ ಮಾಡಿದ್ದಾರೆ. ಎರಡು ಬೈಕ್ಗಳ ನಡುವೆ ಪರಸ್ಪರ ಡಿಕ್ಕಿಯಾಗಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಮತ್ತೋರ್ವ ಗಾಯಗೊಂಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರಗಾಂವ್ನಲ್ಲಿ ನಡೆದಿದೆ. 16 ವರ್ಷದ ಸಂತೋಷ್ ಹಂಚಿನಮನಿ ಮೃತ ದುರ್ದೈವಿ. ಇನ್ನೋರ್ವ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆರೋಪಿ ಸುದೀಪ್ ಗಿರೆನ್ನವರ ಎಂಬಾತ ವೇಗವಾಗಿ ಬೈಕ್ನಲ್ಲಿ ಬಂದು ಸಂತೋಷ್ ಎಂಬುವರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಅವಘಡ ಸಂಭವಿಸಿದೆ. ಲಾರಿ ಹಾಗೂ ಬೈಕ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿದಂಥ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಾದಬಾನಹಟ್ಟಿ ಕ್ರಾಸ್ನಲ್ಲಿ ನಡೆದಿದೆ. ಬೈಕ್ ಸವಾರ ಕೃಷ್ಣ ಕುರಾಡೆ ಮೃತಪಟ್ಟಂತ ದುರ್ದೈವಿಯಾಗಿದ್ದಾರೆ. ಬೈಕ್ನಲ್ಲಿ ಪತ್ನಿ ಹಾಗೂ ಮಕ್ಕಳ ಜೊತೆ ಹೋಗ್ತಾ ಇದ್ದಂಥ ವೇಳೆ ಸರ್ವಿಸ್ ರಸ್ತೆ ಮೇಲೆ ರಾಂಗ್ ಸೈಡ್ನಿಂದ ಬಂದಂಥ ಲಾರಿ ಚಾಲಕ ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನೆ. ಈ ವೇಳೆ ಸ್ಥಳದಲ್ಲೇ ಕೃಷ್ಣ ಕುರಾಡೆ ಸಾವನ್ನಪ್ಪಿದ್ದು, ಪತ್ನಿ ಹಾಗೂ ಮಗಳಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಯಮಕನಮರಡಿ ಪೊಲೀಸರು ಭೇಟಿ ನೀಡಿ ಲಾರಿ ಚಾಲಕನ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರಕರಣವೊಂದರಲ್ಲಿ ಬಿ ರಿಪೋರ್ಟ್ ಹಾಕೋಕೆ ಪಿಎಸ್ಐ, ಎಎಸ್ಐ ಲಂಚ ಸ್ವೀಕಾರ ಪ್ರಕರಣ ಸಂಬಂಧ ಇಬ್ಬರ ಮಧ್ಯಂತರ ಜಾಮೀನು ಅರ್ಜಿ ವಜಾ ಆಗಿದೆ. ಚಿಕ್ಕಬಳ್ಳಾಪುರ 3ನೇ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಬೇಲ್ ಅರ್ಜಿ ವಜಾ ಮಾಡಿದ್ದಾರೆ. 70,000 ಲಂಚ ಸ್ವೀಕರಿಸೋ ವೇಳೆ ಪಿಎಸ್ಐ ಶರಣಪ್ಪ, ಎಎಸ್ಐ ವೆಂಕಟೇಶಪ್ಪ ಲೋಕ ಬಲೆಗೆ ಬಿದ್ದಿದ್ರು. ಲೋಕಾಯುಕ್ತ ಬಲೆಗೆ ಬಿದ್ದ ಒಂದೇ ದಿನಕ್ಕೆ ಇಬ್ಬರಿಗೆ ಬೇಲ್ ಸಿಕ್ಕಿತ್ತು. ಬೇಲ್ ವಿಚಾರಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದರು. ವಕೀಲರು ಕೋರ್ಟ್ ಕಲಾಪ ಬಹಿಷ್ಕರಿಸಿ ಅಸಮಾಧಾನ ಹೊರಹಾಕಿದ್ರು. ಈ ಬೆನ್ನಲ್ಲೇ ಆರೋಪಿಗಳಿಗೆ ನೀಡಿದ ಮಧ್ಯಂತರ ಜಾಮೀನು ರದ್ದಾಗಿದ್ದು, ಇಬ್ಬರನ್ನ ಲೋಕಾಯುಕ್ತ ವಶಕ್ಕೆ ಒಪ್ಪಿಸಲಾಗಿದೆ. ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಮಹಿಳೆಯನ್ನ ಮಕ್ಕಳ ಕಳ್ಳಿ ಇರಬಹುದು ಅಂತ ಜನ ಥಳಿಸಿರೋ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತೋಡ್ಲಹಟ್ಟಿಯಲ್ಲಿ ನಡೆದಿದೆ. ಮಹಿಳೆಯೊಬ್ಬರು ಮಕ್ಕಳ ಜೊತೆ ತೆಲುಗು ಭಾಷೆಯಲ್ಲಿ ಮಾತನಾಡ್ತಾ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು. ಬ್ಯಾಗಲ್ಲಿ ಬುರ್ಖಾ ಕೂಡ ಇಟ್ಕೊಂಡು ಓಡಾಡ್ತಾ ಇರುವಂತಹ ದೃಶ್ಯವನ್ನ ಕಂಡು ಅನುಮಾನಗೊಂಡ ಸ್ಥಳೀಯರು ಮಹಿಳೆಗೆ ಚೆನ್ನಾಗಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ನಂತರ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಕೇಬಲ್ ತಯಾರಿಕಾ ಕಂಪನಿ ದಗದಗನೆ ಹೊತ್ತಿ ಉರಿದಿದೆ. ಅಡ್ವಾನ್ಸ್ ಕೇಬಲ್ ಯೂನಿಟ್ 2 ಕಂಪನಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿ ಅಪಾರ ಪ್ರಮಾಣದ ವಸ್ತುಗಳು ನಾಶ ಆಗಿವೆ. ಅಗ್ನಿಶಾಮಕ ವಾಹನಗಳು ಬೆಂಕಿಯನ್ನು ನಂದಿಸಿದ್ದಾರೆ.
ಕುವೆಂಪು ಜೈವಿಕ ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಬಳಿ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು ಕ್ಷಣಾರ್ಧದಲ್ಲಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ವ್ಯಾಪಿಸಿದ್ದು ಹೊತ್ತಿ ಉರಿದಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದಂತ ಅರಣ್ಯ ಇಲಾಖೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಆಕಸ್ಮಿಕ ಬೆಂಕಿ ತಗಲಿ ಅಪಾರ ಪ್ರಮಾಣದ ಬೊಂಬು ಸುಟ್ಟು ಭಸ್ಮವಾಗಿರುವಂತಹ ಘಟನೆ ಬಳ್ಳಾರಿ ನಗರದ ಬೊಂಬು ಬಜಾರ್ ಪ್ರದೇಶದಲ್ಲಿ ನಡೆದಿದೆ. ಗೋವಿಂದಸ್ವಾಮಿ ಎಂಬುವರಿಗೆ ಸೇರಿದಂತ ಅಂಗಡಿಗೆ ಬೆಂಕಿ ತಗುಲಿದ್ದು ಹೊತ್ತಿ ಉರಿದಿದೆ. ಸ್ಥಳಕ್ಕೆ ಆಗಮಿಸಿದಂತ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ಬೆಂಕಿ ಅವಘಡಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ದೇವಸ್ಥಾನದಲ್ಲಿ ಪೂಜೆ ಮಾಡೋ ವಿಚಾರಕ್ಕೆ ದಲಿತರ ಮೇಲೆ ಸವರ್ಣೀಯರು ಕಲ್ಲು ತೂರಾಟ ಮಾಡಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಂದಾ ಸಂಗ್ರಹ ಮಾಡಿ ಗ್ರಾಮಸ್ಥರು ಸಲ್ಲಪುರಮ್ಮ ದೇವಸ್ಥಾನ ಕಟ್ಟಿದ್ರು. ದೇವರ ಪ್ರತಿಷ್ಠಾಪನೆ ವೇಳೆ ದಲಿತರು ಪೂಜೆ ಮಾಡದಂತೆ ಕಲ್ಲು ತೂರಿ ಅಡ್ಡಿ ಮಾಡಿದ್ದಾರೆ. ಈ ಬಗ್ಗೆ ನ್ಯೂಸ್ 18ನಲ್ಲಿ ವರದಿ ಬಿತ್ತರ ಆಗ್ತಾ ಇದ್ದಂತೆ ಗ್ರಾಮಕ್ಕೆ ಡಿವೈಎಸ್ಪಿ ಪ್ರಕಾಶ್, ತಹಶೀಲ್ದಾರ್ ಅರವಿಂದ್ ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿ ಗ್ರಾಮಸ್ಥರಿಗೆ ಬುದ್ಧಿವಾದ ಹೇಳಿ ಮನವೊಲಿಸಿದ್ದಾರೆ. ಬಳಿಕ ಪೊಲೀಸ್ ಭದ್ರತೆಯಲ್ಲಿ ಪೂಜೆ ನೆರವೇರಿಸಲಾಗಿದೆ. ಕುಪ್ಪಳ ರೈಲು ನಿಲ್ದಾಣದಿಂದ ನಿತ್ಯ ಸರಕು ಸಾಗಾಟದ ಲಾರಿಗಳ ಸಂಚಾರದಿಂದ ಜನರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಭಾಗ್ಯನಗರ ಸೇರಿದಂತೆ ವಿವಿಧ ಗ್ರಾಮಗಳ ಮೂಲಕ ಲಾರಿಗಳು ಓಡಾಟವನ್ನು ಮಾಡ್ತಾ ಇದ್ದು ರಸ್ತೆಯಲ್ಲಿ ಗುಂಡಿ ಬೀಳುವ ಜೊತೆಗೆ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದ್ದು ಜನರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ರೈಲು ವಾಗಿನ್ ನಿಲುಗಡೆ ಸ್ಥಳ ಬದಲಾವಣೆ ಮಾಡಬೇಕು ಹಾಗೂ ಕೊಪ್ಪಳ ರೈಲು ನಿಲ್ದಾಣದಲ್ಲಿ 2ನೇ ಪ್ಲಾಟ್ಫಾರ್ಮ್ನಲ್ಲಿ ಟಿಕೆಟ್ ಕೌಂಟರ್ ಆರಂಭಿಸಬೇಕು. ಭಾಗ್ಯನಗರ ನಾಗರಿಕ ಹಿತರಕ್ಷಣಾ ವೇದಿಕೆ ಡಿಸಿ ಮೂಲಕ ರೈಲ್ವೆ ಇಲಾಖೆಗೆ ಮನವಿಯನ್ನು ಸಲ್ಲಿಸಿದ್ದಾರೆ. 30 ದಿನಗಳ ಒಳಗಾಗಿ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಟಿನರಸೀಪುರದ ಕೆಎಸ್ಐಸಿ ಸಿಲ್ಕ್ ಫ್ಯಾಕ್ಟರಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ 5 ಎಕರೆ ಭೂಮಿ ನೀಡಿದ್ದ ಸರ್ಕಾರದ ನಡೆಗೆ ಜಿಲ್ಲಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಪರಿಸರವಾದಿಗಳು, ಬಿಜೆಪಿ ನಾಯಕರಾದ ಆರ್ ಅಶೋಕ್, ಸಂಸದ ಯದುವೀರ್ ಒಡೆಯರ್, ಸ್ಥಳೀಯ ನಾಯಕರು ಸೇರಿದಂತೆ ಸಿಲ್ಕ್ ಫ್ಯಾಕ್ಟರಿ ಕಾರ್ಮಿಕರು ಫ್ಯಾಕ್ಟರಿ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ತೀವ್ರ ವಿರೋಧದ ನಡುವೆ ಇದೀಗ ಸಿಲ್ಕ್ ಫ್ಯಾಕ್ಟರಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಲ್ಲ ಅಂತ ಅಧಿವೇಶನದಲ್ಲಿ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ವ್ಯಾಪ್ತಿಯ ಹಲವು ವಂದೇ ಭಾರತ್ ಎಕ್ಸ್ಪ್ರೆಸ್ಗಳ ವೇಳಾಪಟ್ಟಿ ಬದಲಾವಣೆ ಮಾಡಲಾಗಿದೆ. ಹುಬ್ಬಳ್ಳಿ, ಪುಣೆ, ಧಾರವಾಡ, ಬೆಂಗಳೂರು, ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಕೊಯಮತ್ತೂರು, ಬೆಂಗಳೂರು ಸೇರಿದಂತೆ ಹಲವು ರೈಲುಗಳ ವೇಳಾಪಟ್ಟಿಯನ್ನು ಅಲ್ಪ ಬದಲಾವಣೆ ಮಾಡಲಾಗಿದೆ. ಈ ವೇಳಾಪಟ್ಟಿ ಮಾರ್ಚ್ 15ರಿಂದ ಜಾರಿಗೆ ಬರಲಿದೆ ಅಂತ ನೈಋತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. 2027ರಲ್ಲಿ ಕೇಂದ್ರದಿಂದ ಜನಗಣತಿ ವಿಚಾರ ಸಂಬಂಧ ಬೆಂಗಳೂರಿಗೆ ನೋಡಲ್ ಅಧಿಕಾರಿ ನೇಮಿಸಿ ಜಿಬಿಎ ಆದೇಶ ಹೊರಡಿಸಿದೆ. ಹಿರಿಯ ಐಎಎಸ್ ಅಧಿಕಾರಿ ಡಾಕ್ಟರ್ ಸೆಲ್ವಮಣಿ ಆರ್ ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲೂ ನಡೆಯುವ ಸೆನ್ಸಸ್ ನಿಭಾಯಿಸುವ ಜವಾಬ್ದಾರಿ ಕೊಟ್ಟಿದೆ. ಎಲ್ಲ ಪಾಲಿಕೆಗಳ ಜೊತೆಗೂ ಸಮನ್ವಯ ಸಾಧಿಸಿ ಜನಗಣತಿ ನಡೆಸುವಂತೆ ಸೂಚನೆ ಕೊಟ್ಟಿದೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೂಚನೆಯಂತೆ ಆಡಳಿತ ಉಪ ಆಯುಕ್ತರಿಂದ ಆದೇಶ ಮಾಡಲಾಗಿದೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಾದಗಿರಿ ಜಿಲ್ಲೆಯ ಸಂದೀಪ್ ಬಾಡವ್ ರಾಜ್ಯಕ್ಕೆ 2ನೇ ಸ್ಥಾನ ಹಾಗೂ ದೇಶಕ್ಕೆ 82ನೇ ಸ್ಥಾನ ಪಡೆದು ಸಾಧನೆಯನ್ನು ಮಾಡಿದ್ದಾರೆ. ರಾಜ್ಯದ 2ನೇ ರ್ಯಾಂಕ್ ಪಡೆದಿದ್ದು ತವರಿಗೆ ಆಗಮಿಸಿದಂಥ ಸಂದೀಪ್ಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಯಾದಗಿರಿ ನಗರದ ಗಾಂಧಿ ವೃತ್ತ, ಕನಕ ವೃತ್ತ, ಸುಭಾಷ್ ಸರ್ಕಲ್ ಬಳಿ ತೆರೆದಂಥ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮ ಮಾಡಲಾಯಿತು. ಬಳಿಕ ಸಂದೀಪ್ ಶ್ರೀಶೈಲಂ ಮಲ್ಲಿಕಾರ್ಜುನ ದೇವರ ದರ್ಶನ ಪಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯ ಎಎಸ್ಐ ಪ್ರಕಾಶ್ ಗೌಡ ಪುತ್ರ ವರುಣ್ ಗೌಡ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶದಲ್ಲಿ 462ನೇ ಹಾಗೂ ರಾಜ್ಯಕ್ಕೆ 7ನೇ ರ್ಯಾಂಕ್ ಅನ್ನು ಪಡೆದಿದ್ದು ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ವರುಣ್ ಗೌಡ ಹಾಗೂ ಎಎಸ್ಐ ಕುಟುಂಬದ ಜೊತೆ ಕೆಲ ಸಮಯ ಮಾತುಕತೆಯನ್ನು ಮಾಡಿ ಸನ್ಮಾನಿಸಿ ಮುಂದಿನ ಭವಿಷ್ಯದ ಬಗ್ಗೆ ಶುಭ ಹಾರೈಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪಿನಂಗಡಿಯ ಇಳಂತಿಲದಲ್ಲಿ 2 ದಿನಗಳ ಕಾಲ ಆಫ್ ರೋಡ್ ಜೀಪ್ ರೈಡ್ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹವ್ಯಾಸಿ ಆಫ್ ರೋಡ್ ಡ್ರೈವರ್ ಜಾಕ್ ಅನಿಲ್ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ. ದಕ್ಷಿಣ ಭಾರತ ಮಟ್ಟದ ಸ್ಪರ್ಧೆಯಲ್ಲಿ ನಿನ್ನಿಕಲ್ಲು ಜಾಕ್ ಅನಿಲ್ ಅದ್ಭುತ ಚಾಲನಾ ಸಾಮರ್ಥ್ಯ ಪ್ರದರ್ಶನ ಮಾಡಿದ್ದಾರೆ. ಜೀಪ್, ಥಾರ್, ಜಿಮ್ಮಿ, ಜಿಪ್ಸಿ ಮತ್ತು ಮಾಡಿಫೈಡ್ ಎಂಬ 5 ವಿಭಾಗದಲ್ಲಿ ನಡೆದ ಪ್ರತ್ಯೇಕ ಸ್ಪರ್ಧೆಯಲ್ಲಿ ಜಾಕ್ ಅನಿಲ್ ಥಾರ್ ಜೀಪ್ ವಿಭಾಗದಲ್ಲಿ ಸ್ಪರ್ಧೆಗೆ ಇಳಿದಿದ್ದು ಗೆದ್ದು ಬೀಗಿದ್ದಾರೆ. ಚಾಮರಾಜನಗರದ ಬಂಡೀಪುರದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಫಾರಿಗೆ ತೆರಳಿದಂಥ ಪ್ರವಾಸಿಗರಿಗೆ 4 ಹುಲಿಗಳು ದರ್ಶನವನ್ನು ಕೊಟ್ಟಿವೆ. ಸಫಾರಿ ಝೋನ್ನ ಕೆರೆಯೊಂದರಲ್ಲಿ ಒಮ್ಮೆಗೆ 4 ಹುಲಿಗಳು ಕಾಣಿಸಿಕೊಂಡಿದ್ದು ಪ್ರವಾಸಿಗರು ಪುಳಕಿತರಾಗಿದ್ದಾರೆ. 3 ಹುಲಿಗಳು ಓಡಾಡ್ತಾ ಇದ್ವು. ಇನ್ನು ಮತ್ತೊಂದು ಹುಲಿ ಮಲಗಿರುವಂಥ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಬೆಂಗಳೂರಿನ ಯಶವಂತಪುರ ಹೋಬಳಿಯ ಎಲೆಕೋಡಿಗೆಹಳ್ಳಿಯಲ್ಲಿ ನಿರ್ಮಾಣ ಆಗ್ತಾ ಇರುವ ಶ್ರೀ ಮಹಾಗಣಪತಿ ದೇವಸ್ಥಾನ, ನಂದಿ ಬಸವೇಶ್ವರ ದೇವಸ್ಥಾನ ಹಾಗೂ ಪಂಚಮುಖಿ ಶಿವಲಿಂಗೇಶ್ವರ ಸ್ವಾಮಿಯ ನೂತನ ದೇವಾಲಯಗಳ ಲೋಕಾರ್ಪಣೆ ಆಗಿದೆ. ಹಾಗೆ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ವಿಮಾನ ಗೋಪುರ ಪ್ರತಿಷ್ಠಾಪನೆ, ಶಿಖರ ಕಳಸಾಭಿಷೇಕ, ಧಾರ್ಮಿಕ ಸಮಾರಂಭಗಳು ಕೂಡ ನಡೆದಿವೆ.